ಜನಪರ ಕಾರ್ಯದ ಮೂಲಕ ಜನಾನುರಾಗಿರುವ ನಾಯಕ ಸಂತೋಷ್ ಲಾಡ್ 2.5 ವರ್ಷದಲ್ಲಿ ಲೆಕ್ಕವಿಲ್ಲದಷ್ಟು ಸಾಧನೆ. ಶ್ರಮಿಕ ವರ್ಗದ ಏಳಿಗೆಗೆ ಶ್ರಮಿಸಿದ ಸಹೃದಯಿ ನಾಯಕ. ಹಿಡಿದ ಕಾರ್ಯ ಬಿಡದೆ ಮುನ್ನಡೆಸುವ ಛಲಗಾರ ಸಹೃದಯಿ ಸಾಹುಕಾರ್. ಕಲಘಟಗಿ ವಿಧಾನಸಭಾ ಕ್ಷೇತ್ರದಿಂದ ಶಾಸಕರಾಗಿ ಕಾರ್ಮಿಕ ಇಲಾಖೆಯ ಸಚಿವರಾಗಿ ಆಯ್ಕೆಯಾಗಿರುವ ಸಂತೋಷ್ ಲಾಡ್ ದೂರದೃಷ್ಟಿಯ ನಾಯಕ. ಸಂತೋಷ್ ಲಾಡ್ ಅವರ ಹೆಸರು ರಾಜ್ಯದ ಜನರಿಗೆ ಚಿರಪರಿಚಿತ. ಕಾರ್ಮಿಕ ಸಚಿವರಾಗಿ ಅವರು ತಂದಿರುವ ರಚನಾತ್ಮಕ ಬದಲಾವಣೆಗಳ ಕಾರಣದಿಂದ ಸದಾ ಸುದ್ದಿಯಲ್ಲಿರ್ತಾರೆ. ರಾಜ್ಯ ಸರ್ಕಾರದ ಕ್ರಿಯಾಶೀಲ ಸಚಿವರು ಎಂಬ ಹೆಸರನ್ನು ಅವರು ಈಗ ಪಡೆದಿದ್ದಾರೆ. ಕಾರ್ಮಿಕ ವರ್ಗದ ಕಲ್ಯಾಣದಲ್ಲಿ ಹೊಸ ಅಧ್ಯಾಯ ಬರೆದಿರುವ ಜನನಾಯಕರಾಗಿದ್ದಾರೆ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಶ್ರಮಿಕರ ಕಲ್ಯಾಣಕ್ಕಾಗಿ ಇರುವಂತಹ ಕಾರ್ಮಿಕ ಇಲಾಖೆಯ ಅನೇಕ ಯೋಜನೆ ಮತ್ತು ಕಾರ್ಯಕ್ರಮಗಳನ್ನ ಫಲಾನುಭವಿಗಳಿಗೆ ನೇರವಾಗಿ ಮುಟ್ಟಿಸಲು ಸತತವಾಗಿ ಕೆಲಸ ಮಾಡುತ್ತಿದ್ದಾರೆ. ಒಂದು ಇಲಾಖೆಯನ್ನ ಯಾವ ರೀತಿಯಲ್ಲಿ ಮುನ್ನಡೆಸಬಹುದು ಎಂಬುದಕ್ಕೆ ಸಂತೋಷ್ ಲಾಡ್ ಅವರು ಮೇಲ್ಪಂಕ್ತಿಯನ್ನ ಹಾಕಿಕೊಟ್ಟಿದ್ದಾರೆ. ಹೌದು, ಸಂತೋಷ್ ಲಾಡ್ ಅವರು ಕಾರ್ಮಿಕ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದಾಗಿನಿಂದ ಕೈಗೊಂಡಂತ ಕಾರ್ಯಗಳು ಒಂದೆರಡಲ್ಲ, ಅವುಗಳ ಪಟ್ಟಿ ದೊಡ್ಡದೇ ಇದೆ. ನಕಲಿ ಕಾರ್ಮಿಕ ಕಾರ್ಡ್ಗಳ ರದ್ದತಿ ಅಭಿಯಾನದಿಂದ ಹಿಡಿದು ತೀರಾ ಇತ್ತೀಚಿನವರೆಗಿನ ವಿಶೇಷ ಚೇತನರಿಗೆ ಉದ್ಯೋಗ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಮೀಸಲಾತಿ ಒದಗಿಸುವ ಮಸೂದೆಯನ್ನು ಜಾರಿಗೆ ತರಬೇಕು ಎಂಬುದರವರೆಗೆ ಅವರು ಕ್ರಾಂತಿಕಾರಿಕ ಬದಲಾವಣೆಗಳನ್ನು ಜಾರಿಗೆ ತಂದಿದ್ದಾರೆ. ಸರ್ಕಾರದ ಮಟ್ಟದಲ್ಲಿ ಹಲವು ಇಲಾಖೆಗಳು ಇವೆ. ತಮಗೆ ಇಂಥದ್ದೇ ಇಲಾಖೆ ಬೇಕು ಎಂದು ಸಚಿವರು ಕೇಳಿ ಪಡೆಯುತ್ತಾರೆ. ಅಂಥದ್ರಲ್ಲಿ ಸಂತೋಷ್ ಲಾಡ್ ಅವರು ಸೇವೆಯನ್ನೇ ಆದ್ಯತೆಯಾಗಿಟ್ಟುಕೊಂಡಿರುವ ಇಲಾಖೆಯನ್ನ ಬಯಸಿ ಪಡೆದಿದ್ರು. ಲಾಡ್ ಅವರಿಗೆ ಕಾರ್ಮಿಕರ ಕಲ್ಯಾಣದ ಬಗ್ಗೆ ವಿಶೇಷವಾದ ಒಲವು, ಕಾಳಜಿ, ದೃಷ್ಟಿಕೋನ ಇದೆ. ಜನರ ಕಷ್ಟವನ್ನು ಅವರು ತೀರಾ ಹತ್ತಿರದಿಂದ ನೋಡಿದವರು. ಸಚಿವರಾಗದೇ ಇದ್ದಾಗಲೂ ಅವರು ಜನಸೇವೆಯನ್ನ ಮಾಡ್ತಾ ಬಂದವರು. ಕಾರ್ಮಿಕ ಇಲಾಖೆಯನ್ನು ಹೇಗೆ ಮುನ್ನಡೆಸಬೇಕು ಎಂಬ ಕುರಿತು ತಮ್ಮದೇ ಆದ ಪರಿಕಲ್ಪನೆಯನ್ನ ಇಟ್ಟುಕೊಂಡೇ ಅವರು ಸಚಿವರಾದ ನಂತರ ಕೆಲಸ ಆರಂಭಿಸಿದವರು. ಕೆಲಸದಾರಿಗೆಲ್ಲ ಚಲೋ ಮಾಡ ಅಂತಾರ್ರಿ. ಆಮೇಲೆ ಕಾರ್ಮಿಕರಿಗೂ ಚಲೋ ಆಗಂತದ್ ಕಿಟ್ ಕೊಡ ಅಂತಾರ. ಹಿಂಗ ಮಾಡ್ಕೊಂತ ಚಲೋ ಮಾಡ್ಕೊಂತ ಹೋಗ್ಬೇಕಂತ ನಮ್ಮ ಅನ್ಸಿಕೆ. ಈಗ ತಮ್ಮ ಮಕ್ಕಳಿಗೆ ತಮ್ಮ ಮನೇಲಿ ಯಾರಾದ್ರೂ ಡೆಲಿವರಿ ಆದ್ರೆ ಅವ್ರಿಗೂ ಕೂಡ ಒಂದು ಸಪೋರ್ಟ್ ಮಾಡತ್ತಾರ ಅಂತ ಮಾಡ್ಬೇಕ್ರಿ. ಇಂಥದೆಲ್ಲ ಮಾಡಿದ್ರೆ ಎಲ್ಲ ಜನರಿಗೆ ಒಳ್ಳೇದಾಗ್ತೈತಿ. ಈ ಸಂತೋಷ್ ಲಾಡ್ ಅವ್ರು ಬಂದಿದ್ಮೇಲೆ ಕೆಲಸಗಳು ಆಗ್ತಾ ಇದಾವ. ಆಗ ಅಂತವ್ರಿ ನಮ್ ಲೇಬರ್ಸ್ ಮಂದಿಗೆ ಭಾಳ ಹೆಲ್ಪ್ ಆಗೈತೆ ಅವ್ರು ಬಂದ್ಮೇಲೆ. ಮೊದ್ಲಕ್ಕೆ ಯಾರು ನೋಡ್ತಿದ್ದಿಲ್ಲ, ಈಗೆಲ್ಲ ಭಾಳ ಹೆಲ್ಪ್ ಆಗಂತೈತಿ. ಏನ್ ಅನಿಸ್ತಾ ಇದೆ ಸರ್? ಚಲೋ ಆಗಿದೆ, ಚಲೋ ಕೆಲಸ ಮಾಡ ಅಂತಾರ. ಅವ್ರದ್ದು ಬಾಳ ಚಲೋ ಅನ್ಸಕತ್ತೈತ್ರಿ. ನಮ್ಗ ಎಲ್ಲಾ ಸೌಲಭ್ಯ ಮಾಡ್ಕೊಡಕತ್ತಾರ. ಹುಡುಗರು ಸ್ಕಾಲರ್ಶಿಪ್ಗೆ ಆತ, ಕೆಲ್ಸದ ಕಿಟ್ ಕೊಟ್ಟಾರಿ, ಮನೆ ಒಳ್ಳೆ ಸೌಲಭ್ಯಗಳು ಮಾಡ್ಯಾರಿ. ಡೆಲಿವರಿ ಆದವ್ರಿಗೆ ಅದೆಲ್ಲ ಚಲೋ ಅದಾರ ಸರ್, ಅಡ್ಡಿ ಇಲ್ರಿ. ಏನ್ ಅನಿಸ್ತಾ ಇದೆ ಸಂತೋಷ್ ಲಾಡ್ ಅವ್ರ ಕೆಲಸ? ಚಲೋ ಅದಾರ ಸರ್, ಕೆಲ್ಸಗಾರ ಅದಾರಿ, ಮನುಷ್ಯರು ಒಳ್ಳೆಯವ್ರ ಅದಾರಿ, ಅಡ್ಡಿ ಇಲ್ಲ. ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ವಹಿಸಿದ ಜವಾಬ್ದಾರಿಯನ್ನ ಅತ್ಯಂತ ಸಮರ್ಥವಾಗಿ ಸಚಿವ ಸಂತೋಷ್ ಲಾಡ್ ಅವರು ಈಗ ನಿರ್ವಹಿಸುತ್ತಿದ್ದಾರೆ. ತಮ್ಮ ಅಧಿಕಾರ ಅವಧಿಯ 2.5 ವರ್ಷದಲ್ಲಿ ಕಾರ್ಮಿಕರಿಗೆ ಕನಿಷ್ಠ ವೇತನ ನಿಗದಿ, ಕಡ್ಡಾಯ ಉಪಧನ ಜಾರಿ, ಶ್ರಮಿಕ ತಾತ್ಕಾಲಿಕ ವಸತಿ ಸಮುಚ್ಚಯಗಳ ನಿರ್ಮಾಣಕ್ಕೆ ವೇಗ ನೀಡಿದ್ದು, ರಾಜ್ಯದಾದ್ಯಂತ 100 ಹೈಟೆಕ್ ಸಂಚಾರಿ ಆರೋಗ್ಯ ವಾಹನಗಳಿಗೆ ಚಾಲನೆಯನ್ನ ನೀಡಿದ್ದು, ಅಂಬೇಡ್ಕರ್ ಕಾರ್ಮಿಕ ಸೇವಾ ಕೇಂದ್ರಗಳ ಸ್ಥಾಪನೆಗೆ ಕ್ರಮ, ಜಿಐಎಸ್ ಮ್ಯಾಪಿಂಗ್ ಮತ್ತು ವೈಜ್ಞಾನಿಕ ಸುಂಕ ಸಂಗ್ರಹ, ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆ, ಶ್ರಮಿಕ ವಸತಿ ಶಾಲೆಗಳ ಆರಂಭಕ್ಕೆ ಮುನ್ನುಡಿ, ಧಾರವಾಡ ಮತ್ತು ಮೈಸೂರಿನಲ್ಲಿ ಕೌಶಲ್ಯ ಕೇಂದ್ರ ಸ್ಥಾಪನೆಗೆ ವೇಗ ನೀಡಿದ್ದು, ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ ಹಾಗೂ ಕ್ಷೇಮಾಭಿವೃದ್ಧಿ ಮಂಡಳಿ ರಚನೆ, ಕರ್ನಾಟಕ ರಾಜ್ಯ ಸಿನಿಮಾ ಮತ್ತು ಸಾಂಸ್ಕೃತಿಕ ಕಾರ್ಯಕರ್ತರ ಕಲ್ಯಾಣ ಮಸೂದೆ, ಕರ್ನಾಟಕ ರಾಜ್ಯ ಪತ್ರಿಕಾ ವಿತರಕರ ಅಪಘಾತ ಹಾಗೂ ಆರೋಗ್ಯ ಸಹಾಯ ನಿಧಿ, ಕರ್ನಾಟಕ ರಾಜ್ಯ ಖಾಸಗಿ ವಾಣಿಜ್ಯ ಸಾರಿಗೆ ಕಾರ್ಮಿಕರ ಅಪಘಾತ ಯೋಜನೆ, ಆಶಾದೀಪ ಯೋಜನೆ, ಋತಚಕ್ರ ರಜೆ ನೀತಿ, ಮನೆಗೆಲಸದವರಿಗೆ ಕಲ್ಯಾಣಕ್ಕೆ ಮಸೂದೆ ಹಾಗೂ ಅಂಗವಿಕಲರಿಗೆ ಉದ್ಯೋಗ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಮೀಸಲಾತಿ ಒದಗಿಸುವ ಮಸೂದೆ ಬಹುದೊಡ್ಡ ಕಾರ್ಯವನ್ನ ಮಾಡಿ ತೋರಿಸಿದ್ದಾರೆ. ಒಟ್ನಲ್ಲಿ ಹಲವಾರು ಯೋಜನೆಗಳು ರೂಪುಗೊಂಡು ಜಾರಿ ಆಗುವುದರಲ್ಲಿ ಸಚಿವ ಲಾಡ್ ಅವರ ಶ್ರಮ ಸಾಕಷ್ಟಿದೆ. ಎಲ್ಲ ಯೋಜನೆಗಳು ಅರ್ಹ ಫಲಾನುಭವಿಗಳಿಗೆ ಒದಗಿಸುವ ಮೂಲಕ 2.5 ವರ್ಷ ದಣಿವರಿಯದೆ ಕಾರ್ಯವನ್ನ ಮಾಡಿರೋದು ವಿಶೇಷವಾಗಿದೆ.